ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬಳುಲ್ ಹಣ್ಣು ಅಂತ ಹೇಳಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದಾಗ ತಾರೋ ಆ ಹಣ್ಣಿಂದು ನಾನು ಒಂದು ರೆಸಿಪಿ ಮಾಡಿ ತೋರ್ಸಾಕ್ತೇನೆ. ಅದು ಹೆಂಗಿರ್ತೈತೆ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಅದ್ರೊಳಗೆ ಬರೀ ಬೆಲ್ಲ ಹಾಕೊಂಡು ತಿನ್ನೋದಷ್ಟೇ ನಾ ತೋರ್ಸಾಕ್ತೇನೆ ಒಡೆದ. ಅದು ಹಣ್ಣು ಅಂದ್ರೆ ಹೆಂಗಿರ್ತೈತಿ, ಅದು ಹಣ್ಣಾಗಿದ್ದು ತೊಗೋಬೇಕು. ಆದಷ್ಟು ಮ್ಯಾಲೆ ಅದು ಸಿಪ್ಪೆ ಕಪ್ಪಾಗಿರಬೇಕು, ಆ ಥರದ್ದು ತೊಗೋಬೇಕು. ಈ ಹಣ್ಣಿನಾಗ್ರಿ ಡೈಜೆಷನ್ ಸಿಸ್ಟಮ್ ಆಗಲಿ ಭಾಳ ಇದು ಒಳ್ಳೇದು ಮಾಡ್ತತಿ ಇದು. ಮತ್ತು ಬ್ಲಡ್ ಶುಗರ್ ಲೆವೆಲನ್ನು ನಿಯಂತ್ರಣಗೊಳಿಸ್ತೈತೆ ರೀ. ಇಮ್ಯುನಿಟಿ ಪವರ ಹೆಚ್ಚಿಗೆ ಮಾಡ್ತತಿ. ಶ್ವಾಸಕೋಶಗಳ ತೊಂದರೆ ಇದ್ರೆ ಮತ್ತು ಅಲ್ಸರ್ ಇದ್ರೆ ನಿಯಂತ್ರಿಸ್ತೈತೆ ರೀ. ಮತ್ತು ಇದ್ರೊಳಗೆ ವಿಟಮಿನ್ ಸಿ, ಕ್ಯಾಲ್ಸಿಯಮ್, ಐರನ್ ಕಂಟೆಂಟು ಹೆಚ್ಚೈತ್ರಿ. ಮತ್ತು ಪ್ರೋಟೀನ್ ಭಾಳ ಐತೆ ರೀ ಇದ್ರೊಳಗೆ. ಪ್ರೋಟೀನ್ ಇರೋದ್ರಿಂತ ಆರೋಗ್ಯಕ್ಕೆ ಭಾಳ ಬೆಸ್ಟ್ ಐತ್ರಿ ಇದು. ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡ್ತೈತಿ. ಹಿಂಗಾಗಿ ಇದನ್ನು ಎಲ್ಲ ಜ್ಯೂಸ್ ಮಾಡ್ತಾರೆ ಇದರಿಂದ. ಮತ್ತು ಇದ್ರೊಳಗೆ ಯುಗಾದಿ ಹಬ್ಬದಾಗ ಅದ್ರೊಳಗೆ ಬೇವು ಹೇಳಿ ಮಾಡ್ತಾರೆ, ಅದರಲ್ಲೂ ಹಾಕ್ತಾರೋ. ಚಟ್ನಿ ಮಾಡ್ತಾರೆ. ಈಗ ನೋಡ್ರಿ ನಾನು ಬೆಲ್ಲ ಹಾಕಿ ಇದ್ರೊಳಗೆ ಒಡೆದ ಬೆಲ್ಲ ಹಾಕಿ ಕಲಿಸಿಟ್ಟನ್ರಿ. ಇದೊಂದು 10 ನಿಮಿಷ ಬಿಟ್ರೆ ಅದೆಲ್ಲ ಬೆಲ್ಲ ಕರಿಗ್ದಂಗೆ ಹಿಂಗಾಗೈತೆ ನೋಡ್ರಿ. ಒಂದು 10 ನಿಮಿಷ ಬಿಟ್ಟನೆ. ಇದನ್ನ ಏನು ಮಾಡ್ಬೇಕು ನಾವು ಚಂದಂಗೆ ಈ ಚಮಚ ಹಾಕಿ ಅದರ ಎಲ್ಲ ಕೂಡಿಸ್ಕೋಬೇಕ್ರಿ ಅದನ್ನ ಬೆಲ್ಲ. ನೋಡ್ರಿ ಹೆಂಗಾಗೈತಿ. ಈಗ ಇದರಲ್ಲೇ ನಾವು ಚಿಕ್ಕದು ಒಂದು ಚಮಚ ತೊಗೊಂಡು ಅದನ್ನು ಎಲ್ಲ ಬೆಲ್ಲನ ಹಿಂಗೆ ಕರಗಿಸ್ಬೇಕ್ರಿ ಅದ್ರೊಳಗೆ. ಅದು ಹುಳಿ ಇರೋದ್ರಿಂತ ಒಂಥರ ಟೇಸ್ಟ್ ಇರ್ತೈತಿ. ಇದು ಬೆಲ್ಲ ಹಾಕೊಂಡು ತಿಂದ್ರೆ ಭಾಳ ಬೆಸ್ಟ್ ಇರ್ತೈತೆ ರೀ. ಟೇಸ್ಟೂ ಭಾಳ ಬೆಸ್ಟ್ ಇರ್ತೈತಿ. ಅದಕ್ಕೆ ನೀವು ಹಿಂಗೆ ತಿಂದನ ನೋಡ್ರಿ ಒಂದ್ಸಲ. ನಾ ಇದೇ ಥರ ತಿನ್ಲತ್ತೇಳನ ಇದನ್ನ ತೋರ್ಸಾಕ್ತೇನೆ. ಏನೂ ಇಲ್ಲರಿ, ಬರೀ ಬೆಲ್ಲ ಹಾಕಿ ತಿಂದ್ಬಿಡೋದು. ಮತ್ತೇನೂ ಬೇಡ. ಇದನ್ನ ಅದು ಒಂಥರ ಖಾರದ ಹಾಕಿ ಚಟ್ನಿ ಥರನೂ ಮಾಡ್ತಾರೆ ಇದನ್ನ.